ನಮೋ ಬುದ್ಧಾಯ. ಇಂದಿನ ದಿವಸ ಬಿಜಾಪುರದಲ್ಲಿ ಅಂಬೇಡ್ಕರ್ ಭವನದಲ್ಲಿ ವರ್ಷವಾಸ ಕಾರ್ಯಕ್ರಮ ನಿಮಿತ್ತವಾಗಿ ಬಿಜಾಪುರದ ಎಲ್ಲ ಉಪಾಸಕಿಯರು ಚಿವರದಾನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮ ಮಾಡೋ ಉದ್ದೇಶ ಅಥವಾ ಇದರ ಹಿನ್ನೆಲೆ ಏನಂದರೆ, ಭಗವಾನ್ ಬುದ್ಧರು ನೇಮ ಹಾಕಿದಂತೆ 2568 ವರ್ಷಗಳ ಹಿಂದೆ ಈ ಮಳೆಗಾಲ ಸಮಯದಲ್ಲಿ ಎಲ್ಲ ಬಂತೇಜಿಯವರು ಬಿಕ್ಕುಗಳು ವರ್ಷ ಅಂದರೆ ಮಳೆ, ವಾಸ ಅಂದರೆ ಒಂದೇ ಸ್ಥಳದಲ್ಲಿ ಕೂತ್ಕೊಂಡು ಅಧ್ಯಯನವನ್ನು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ. ಅದಕ್ಕೆ 3 ತಿಂಗಳ ಆದ ಮೇಲೆ ಬಂತೇಜಿಯವರು ತಮ್ಮ ಪ್ರಚಾರಕ್ಕೆ ಹೊರಗಡೆ ಹೊರಡ್ತಾರೆ. ಆ ಸಮಯದಲ್ಲಿ ಈ ಅಸ್ವಿಜ್ ಹುಣ್ಣಿಮೆಯಿಂದ ನೆಕ್ಸ್ಟ್ ಈ ಬರೋ ಹುಣ್ಣಿಮೆವರೆಗೂ ಕೂಡ 1 ತಿಂಗಳ ಉಪಾಸಕಿಯರು ಯಾವುದೋ ಒಂದು ಡೇಟ್ ನಿಗದಿ ಮಾಡಿಕೊಂಡು ಈ ಚಿವರದಾನ ಕಾರ್ಯಕ್ರಮವನ್ನು ಮಾಡ್ತಾರೆ. ಯಾಕೆ ಅಂತಂತಂದರೆ, ಎಲ್ಲಕ್ಕಿಂತ ದೊಡ್ಡ ದಾನ ಭಿಕ್ಷುಗಳಿಗೆ ಚಿವರ ದಾನ. ಇದು ಭಗವಾನ್ ಬುದ್ಧರ ಕಾಲದಿಂದ ನಡ್ಕೊಂಡು ಬಂದಿರತಕ್ಕಂಥದ್ದು. ಇವತ್ತಿಗೂ ಕೂಡ ಎಲ್ಲ ಇಡೀ ನಮ್ಮ ಒಂದು ಕರ್ನಾಟಕದಲ್ಲಿ, ನಮ್ಮ ಭಾರತದಷ್ಟೆಲ್ಲ ಇಡೀ ವಿಶ್ವದಲ್ಲಿ ಅಸ್ವಿಜ ಪೂರ್ಣಿಮೆಯಿಂದ ಬರೋ 1 ತಿಂಗಳವರೆಗೂ ಕೂಡ ಈ ಒಂದು ಚಿವರದಾನ ಕಾರ್ಯಕ್ರಮವನ್ನು ಮಾಡ್ತಾರೆ. ಇದು ಪುಣ್ಯ ಒಂದು ಕಾರ್ಯಕ್ರಮ. ಅದಕ್ಕೆ ಇವತ್ತು ಈ ಬಿಜಾಪುರದಲ್ಲಿ ನಮ್ಮ ಎಲ್ಲ ಶ್ರದ್ಧಾವನ ಉಪಾಸಕರು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಈ ಪುಣ್ಯದ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಈ ಪುಣ್ಯದಿಂದ ಅವರೆಲ್ಲರೂ ಕೂಡ ಮಂಗಳವಾಗಲಿ ಅಂತ ಹೇಳುತ್ತಾ, ಮತ್ತು ಮಾಧ್ಯಮ ಮಿತ್ರರು ತಮ್ಮೆಲ್ಲರೂ ಕೂಡ ಮೈತ್ರಿಪೂರ್ಣವಾಗಿ ನಾವು ಮಂಗಳನ್ನು ಹಾರೈಸಿ, ಈ ಒಂದು ಕಾರ್ಯಕ್ರಮ ವಿಶೇಷವಾಗಿ ನಮ್ಮ ಶ್ರೀಲಂಕಾದಿಂದ ಸಂಗನಂದ್ ಮಹಾತೇರ ಅವರು ಕೂಡ ಬಂದಿದ್ದಾರೆ. ಅದಕ್ಕೆ ಅವರಿಗೆ ವಂದಿಸಿ ತಮ್ಮೆಲ್ಲರಿಗೂ ಕೂಡ ಮೈತ್ರಿಪೂರ್ಣ ಮಂಗಳನ್ನು ಹಾರೈಸಿ ಈ ಒಂದು ಚಿಕ್ಕ ವಾಣಿಗೆ ವಿರಾಮ ಕೊಡ್ತೇನೆ. ಎಲ್ಲರಿಗೂ ನಮ್ಮ ಬುದ್ಧಾಯ ಜೈ ಭೀಮ್. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಭಾರತೀಯ ಬೌದ್ಧ ಮಹಾಸಭಾ ಹಾಗೂ ಸಮತಾ ಸೈನಿಕ ದಳದ ವತಿಯಿಂದ ಆಷಾಢ ಹುಣ್ಣಿಮೆಯಿಂದ ಇಲ್ಲಿವರೆಗೆ ವರ್ಷವಾಸ ಕಾರ್ಯಕ್ರಮವನ್ನು ಸತತವಾಗಿ 3 ತಿಂಗಳ ಕಾಲ ಪ್ರತಿ ಭಾನುವಾರ ಮತ್ತು ಪ್ರತಿ ಹುಣ್ಣಿಮೆಯಂದು ಎಲ್ಲರೂ ಸಾಮೂಹಿಕ ಬುದ್ಧ ವಂದನೆ ಮತ್ತು ಧಮ್ಮ ಪ್ರವಚನವನ್ನು ನೆರವೇರಿಸ್ಕೊತಾ ಬಂದು, ಇವತ್ತು ಅಂತಿಮವಾದ ದಿನ. ಪೂಜ್ಯ ಬಂತೆ ಸಂಗಾನಂದ ಮಹಾತೇರು ಶ್ರೀಲಂಕಾದಿಂದ ಆಗಮಿಸಿದ್ದಾರೆ. ಅದರಂತೆ ಪೂಜ್ಯ ಬಂತೆಜಿ ಸಂಗಪಾಲ್ ಅವರು ಧಮ್ಮ ವಿಜಯ ಬುದ್ಧ ವಿಹಾರ ಸಿಂದಗಿಯಿಂದ ಆಗಮಿಸಿ ಇವತ್ತಿನ ಕೊನೆಯ ಪೂಜೆಯನ್ನು ಅವರು ನೆರವೇರಿಸಿ, ಈಗ ಭೋಜನ ವಿರಾಮ ಇರೋದ್ರಿಂದ ಒಂದು 15 ನಿಮಿಷದಲ್ಲಿ ಭೋಜನ ಮುಗಿಸ್ಕೊಂಡು ಬಂದು, ಬೌದ್ಧ ಸನ್ಯಾಸಿಗಳ ಒಂದು ಊಟದ ಪದ್ಧತಿ 12 ಗಂಟೆ ಒಳಗಡೆ ಅವರು ಊಟ ಮಾಡದೇ ಹೋದರೆ ಮರುದಿನ 12 ಗಂಟೆವರೆಗೆ ಅವ್ರು ಏನೂ ತಿನ್ನೋ ಹಾಗಿಲ್ಲ. ಆದ್ದರಿಂದ ಆ ನಿಯಮವನ್ನು ನಾವು ಜಗತ್ತಿನಾದ್ಯಂತ ಪಾಲನೆ ಮಾಡ್ಕೋತಾ ಬಂದಿದ್ದೀವಿ. ಮತ್ತು ಭಾರತದಲ್ಲಿ ಕೂಡ ಭಾರತೀಯ ಬೌದ್ಧ ಮಹಾಸಭಾ ಮತ್ತು ಸಮತಾ ಸೈನಿಕದ ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಮಾಡ್ತಾ ಬಂದಿದ್ದೇವೆ. ಇವತ್ತು ವಿಶೇಷವಾಗಿ ಈಗ ಭೋಜನದ ನಂತರ ವಿಶೇಷ ಧಮ್ಮ ಪ್ರವಚನ ಕಾರ್ಯಕ್ರಮ ಇದೆ. ಈಗಾಗಲೇ ಎಲ್ಲ ಧಮ್ಮ ಉಪಾಸಕಿಯರು ಪೂಜ್ಯ ಬಂತೇಜಿಯವರಿಗೆ ಭೋಜನ ದಾನವನ್ನು ಮಾಡ್ತಾ ಇದ್ದಾರೆ. ಭೋಜನ ದಾನ ಮತ್ತು ಚಿವರ ದಾನ ಬೌದ್ಧ ಧರ್ಮದಲ್ಲಿ ಅತ್ಯಂತ ಶ್ರೇಷ್ಠವಾದ ದಾನಗಳಲ್ಲಿ ಒಂದು. ಹಾಗೆಯೇ ಧಮ್ಮ ಪ್ರವಚನ ಕೂಡ ಕೇಳುವುದು ಒಂದು ಪುಣ್ಯ, ಹಾಗೆ ಅವರಿಗೆ ಸತ್ಕಾರ ಮಾಡೋದು ಅತಿ ದೊಡ್ಡ ಪುಣ್ಯ ಅಂಥೇಳಿ ಬೌದ್ಧ ಧರ್ಮದಲ್ಲಿ ನಾವು ಅದನ್ನು ಪಾಲಿಸ್ಕೊಂಡು ಬಂದಿದ್ದೀವಿ. ಇವತ್ತು ಭಾರತೀಯ ಬೌದ್ಧ ಮಹಾಸಭಾದಿಂದ ವರ್ಷವಾಸ ಕಾರ್ಯಕ್ರಮದ ಮುಕ್ತಾಯ ಸಮಾರೋಹವನ್ನು ಮಾಡ್ತಾ ಇದ್ದೇವೆ. ತಾವೆಲ್ಲರೂ ಇಲ್ಲಿವರೆಗೆ ಬಂದು ಈ ಕಾರ್ಯಕ್ರಮದ ಅಲ್ಲಿ ಪಾಲ್ಗೊಂಡದಕ್ಕಾಗಿ ಪತ್ರಿಕಾ ಮಾಧ್ಯಮದವರೆಗೂ ನಾನು ತುಂಬ ಹೃದಯ ಸ್ವಾಗತವನ್ನು ಬಯಸಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಾಡಿನ ಜನತೆಗೆ ನಮ್ಮ ಬುದ್ಧಾಯ ಜೈ ಭೀಮ್. ಇಂದು ವಿಜಯಪುರ ನಗರದ ಅಂಬೇಡ್ಕರ್ ಭವನದಲ್ಲಿ ವರ್ಷವಾಸವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ. ವರ್ಷವಾಸದ ಸಮಾರೋಪ ಸಮಾರಂಭದ ಕಾರ್ಯಕ್ರಮ ಇಲ್ಲಿ ಜರುಗ್ತಾ ಇದೆ. ನಾಡಿನ ಜನತೆ ಇದರೊಳಗೆ ಪಾಲ್ಗೊಂಡು, ಇದು ಒಂದು ಬೌದ್ಧ ಧರ್ಮದ ಏನು ಭಗವಾನ್ ಬುದ್ಧರು 2500 ವರ್ಷಗಳ ಪೂರ್ವದಲ್ಲಿ ಈ ಸಂಪ್ರದಾಯವನ್ನು ಇಡೀ ನಾಡಿನ ಜನತೆಗೆ ಬೋಧಿಸಿದ್ದು, ಅದನ್ನು ಮುಂದುವರಿಸಿಕೊಂಡು ಇವತ್ತು ವಿವಿಧ ರಾಷ್ಟ್ರಗಳು, ಬೌದ್ಧ ರಾಷ್ಟ್ರಗಳಾಗಿರ್ಬೋದು, ಹಾಗೆ ಭಾರತದಲ್ಲಿಯೂ ಕೂಡ ಇದು ಒಂದು ಆಚರಣೆಯನ್ನು ಮಾಡ್ತಾ ಇದ್ದೇವೆ. 3 ತಿಂಗಳ ಕಾಲ ಬೌದ್ಧ ಭಿಕ್ಕುಗಳು ಒಂದೇ ಕಡೆ ವಾಸವಾಗಿ ಧಮ್ಮ ಅಧ್ಯಯನ ಮಾಡೋದ್ರ ಜೊತೆಗೆ ಬೌದ್ಧ ಉಪಾಸಕರಿಗೆ ಮಾರ್ಗದರ್ಶನ ಮಾಡೋದ್ರ ಜೊತೆಗೆ
ಅವರು ಈ 3 ತಿಂಗಳ ಕಾಲವನ್ನು ಒಂದೇ ಕಡೆ ಕಳೀತಾರೆ. ತದನಂತರ 3 ತಿಂಗಳ ಮುಕ್ತಾಯ ಆದ ನಂತರ ಅವರಿಗೆ ವಸ್ತ್ರ ವಿನ್ಯಾಸ ಆಗಿರ್ಬೋದು, ಅವರಿಗೆ ಬೇಸಿಕ್ ಅವರಿಗೆ ಮೂಲ ಸೌಕರ್ಯಗಳನ್ನು ಕೊಡುವಂಥ ಕಾರ್ಯಕ್ರಮ ಇದಾಗಿದೆ. ಅವರಿಗೆ ಚಿವರ್ ದಾನ ಆಗಿರ್ಬೋದು, ಅವರಿಗೆ ತಗುಲುವಂಥ ಎಲ್ಲ ಮೂಲ ಸೌಕರ್ಯಗಳನ್ನು ನಾವು ಇವತ್ತು ಅವರಿಗೆ ಕೊಡುವಂಥ ಒಂದು ಪದ್ಧತಿ ಇದೆ ಬೌದ್ಧ ಧರ್ಮದಲ್ಲಿ. ಆ ಕಾರ್ಯಕ್ರಮವನ್ನು ಇವತ್ತು ಅಚ್ಚುಕಟ್ಟಾಗಿ ಬಿಜಾಪುರ ಜಿಲ್ಲೆಯಲ್ಲಿ ನಾವು ನೆರವೇರಿಸ್ತಾ ಇದ್ದೇವೆ. ನಾಡಿನ ಜನತೆಗೆ ಒಳ್ಳೆಯದಾಗಲಿ, ನಾಡು ಸುಭಿಕ್ಷವಾಗಲಿ ಅಂಥೇಳಿ ಈ ಸಂದರ್ಭದಲ್ಲಿ ಹಾರೈಸಿ, ಈ ಬೌದ್ಧ ಧರ್ಮದ ತಳಹದಿ ಮೇಲೆ ಭಾರತ ನಿರ್ಮಾಣವಾಗಲಿ ಮತ್ತು ಶಾಂತಿಯನ್ನು ನೆಲೆಸಲಿ ಅಂಥೇಳಿ ನಾವು ಈ ಸಂದರ್ಭದಲ್ಲಿ ಬಯಸಿ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇವತ್ತು ಭಾರತೀಯ ಬೌದ್ಧ ಮಹಾಸಭಾ ವಿಜಯಪುರ ಜಿಲ್ಲಾ ಘಟಕದ ವತಿಯಿಂದ ವರ್ಷಾವಾಸದ ಕೊನೆಯ ಸನ್ನಿವೇಶವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ. ಬೌದ್ಧ ಧರ್ಮದ ಪ್ರಕಾರ ಮಳೆಗಾಲದಲ್ಲಿ ಸುಮಾರು 3 ತಿಂಗಳ ಕಾಲ ವರ್ಷಾವಾಸ ಪ್ರವಚನ ಮಾಡಿಕೊಂಡು ಬುದ್ಧರ ಕಾಲದಿಂದಲೂ ಇಲ್ಲಿವರೆಗೆ ನಾವು ಬಂದಿದ್ದೇವೆ. ಅದರಂತೆ ಇವತ್ತು ಕೊನೆಯ ದಿನ ನಾವು ವರ್ಷಾವಾಸದ ಕೊನೆಯ ದಿನವನ್ನು ಆಚರಿಸುತ್ತಿದ್ದೇವೆ. ಸಿನಿಗೆಯಿಂದ ಸಂಘ ಪಾಲ್ ಬಂತೇಜಿ ಮತ್ತು ಶ್ರೀಲಂಕಾದಿಂದ ಕೂಡ ಬಂತೇಜಿ ಬಂದು ನಮಗೆ ಒಂದು ಧಮ್ಮದಾನವನ್ನು ಮಾಡಿದ್ದಾರೆ. ಅದೇ ರೀತಿ ಇಡೀ ಜಗತ್ತಿಗೆ ಮತ್ತು ಭಾರತ ದೇಶಕ್ಕೆ ಒಳ್ಳೆಯದಾಗಲಿ, ಎಲ್ಲ ಜನಜೀವನ ಚೆನ್ನಾಗಿರಲಿ, ಮಳೆಗಾಲ ಚೆನ್ನಾಗಿರಲಿ ಅಂತನ್ನುವಂಥ ಸನ್ನಿವೇಶ ಆಗಿರುತ್ತದೆ. ಅದೇ ರೀತಿ 12 ಗಂಟೆಗೆ ಊಟವನ್ನು ಮುಗಿಸಿಕೊಂಡು ಇವತ್ತು ಎಲ್ಲ ಬಂತೇಜಿಗಳು ಬಂದು ಮತ್ತು ಪ್ರವಚನ ಮಾಡಿ ಎಲ್ಲರಿಗೆ ಆಶೀರ್ವಾದ ಮಾಡಿ ಸುಖ ಸಂತೋಷ ನೆಮ್ಮದಿ ಸಿಗಲಿ ಎನ್ನುವ ಒಂದು ಭರವಸೆಯಿಂದ ನಾವು ಕಾಪಾಡಿಕೊಂಡು ಬಂದಿದ್ದೇವೆ. ಇಲ್ಲಿ ಇವತ್ತಿನ ದಿನ ಇಡೀ ಜಗತ್ತಿನಾದ್ಯಂತ ಇದೇ ಸನ್ನಿವೇಶವನ್ನು ಆಚರಿಸ್ಕೊಂಡು ಬಂದಿದ್ದೇವೆ. ತಮ್ಮೆಲ್ಲರಿಗೂ ಜೈ ಭೀಮ್, ನಮೋ ಬುದ್ಧಾಯ.